ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಸುದ್ದಿ ಇಷ್ಟವಾದರೆ ಕಮೆಂಟ್ ಮಾಡಿ. ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಮಾಡಿಸಲು ಸಾರ್ವಜನಿಕರ ಪರದಾಟ. ಸರ್ಕಾರಿ ಇಲಾಖೆಗಳ ಹಣೆಬರಹಗಳೇ ಇಷ್ಟು, ಇನ್ನು ಸಿಬ್ಬಂದಿ ವರ್ಗದವರ ಬೇಜವಾಬ್ದಾರಿಗಳದ್ದು ಮತ್ತೊಂದು ಕತೆ. ಕೂಡ್ಲಿಗಿ ತಾಲೂಕಿಗೆ ಹತ್ತಿರ ಇರುವ ಬಡೆಲಡಕು ಗ್ರಾಮದ ದೊಡ್ಡ ಗೊಲ್ಲರಹಟ್ಟಿಯ ಕಾಳಮ್ಮ ಎಂಬುವವರು ತಮ್ಮ ಮಗನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಕೂಡ್ಲಿಗಿಯಿಂದ ದಾವಣಗೆರೆ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಗೆ ಅಲೆದದ್ದು. ಸುತ್ತಾಡಿ ಕೆಲಸವಾಗದೆ ಬೇಸತ್ತು ಹೋಗಿದ್ದಾರೆ. ಕೂಡ್ಲಿಗಿ ಪಟ್ಟಣದಲ್ಲಿ ಆಧಾರ್ ಕಾರ್ಡ್ ಮಾಡಿಸುವ ಕಂಪ್ಯೂಟರ್ ಆಪರೇಟರ್ ವಿನಾಕಾರಣ ಸತಾಯಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುವುದನ್ನೇ ವೃತ್ತಿ ಮಾಡಿಕೊಂಡಿರುವಂತಿದೆ. ಇಂತಹ ಅಯೋಗ್ಯರಿಂದ ಸಾರ್ವಜನಿಕರು ವಸವಳಿದು ಹೋಗಿದ್ದಾರೆ. ಕಳೆದ 3 ತಿಂಗಳಿಂದ ಇದೇ ಗೋಳು ಗೊಣಗಾಟವಾಗಿದೆ. ಮಗನ ವಿದ್ಯಾಭ್ಯಾಸದ ಪ್ರಯುಕ್ತ ಅವಶ್ಯಕವಿರುವ ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳಲಾಗದೆ ಅಸಹಾಯಕತೆಯಿಂದ ವಾಪಸ್ಸಾಗಿದ್ದಾರೆ ಕಾಳಮ್ಮ. 5ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಕಾಳಮ್ಮನ ಮಗನಿಗೆ ಮುರಾರ್ಜಿ ಪರೀಕ್ಷೆ ಬರೆಯಲು ಆಧಾರ್ ಕಾರ್ಡ್ ಅವಶ್ಯಕತೆಯಿದ್ದು, ಆಧಾರ್ ಕಾರ್ಡ್ ಸಿಗದೇ ಇರುವುದರಿಂದ ಆತ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ. ಹೀಗಾದರೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಶೈಕ್ಷಣಿಕ ವರ್ಷಗಳಲ್ಲಿ ಸರ್ಕಾರಿ ಯಂತ್ರ ಇಷ್ಟು ಜಡವಾಗಿ ಹೋದರೆ ಸಾರ್ವಜನಿಕರ ಗತಿ ಹೇಗೆ? ದಿನಾಲೂ 10 ಜನ ಶಿಕ್ಷಣದ ಸಂಬಂಧ ಮತ್ತಿತರ ಕಾರಣಗಳಿಗಾಗಿ ಆಧಾರ್ ಕಾರ್ಡ್ಗಳಿಗೆ ಬರುತ್ತಿರುತ್ತಾರೆ. ಈ ರೀತಿಯ ಅವ್ಯವಸ್ಥೆಯಿಂದ ಜನರಿಗೆ ವಿಪರೀತ ಸಮಸ್ಯೆಯಾಗುತ್ತದೆ. ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡುತ್ತಾರೆ ಎಂಬುದು ಪ್ರಶ್ನೆ. ಕಂಪ್ಯೂಟರ್ ಆಪರೇಟರ್ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸದೇ ಇರುವುದರಿಂದ ಶಿಕ್ಷಣದಿಂದ ಮಕ್ಕಳು ದೂರ ಉಳಿಯುವಂತಾಗುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇದೆ ಇತ್ಯಾದಿ ಕಾರಣ ಹೇಳುವುದನ್ನು ನಿಲ್ಲಿಸಿ ಜನರಿಗೆ ಸ್ಪಂದಿಸುವಂತಾಗಲಿ. ವರದಿ ಜೆ. ಸೊಲ್ಲೇಶ್, ಕೂಡ್ಲಿಗಿ. ಹೋಗೋದು ಬರೋದು ಲೇಟ್ ಆದರೂ ಊರಿಗೆ ಹೋಗೋದು ಸಮಸ್ಯೆ. ನಿಮ್ಮ ಹೆಸರು? ಹನುಮಂತಪ್ಪ. ಈಗ 3 ವರ್ಷದಿಂದ ಇಲ್ಲೇ ಓಡಾಡಿವೆ, ಮತ್ತೆ ಮಾಡಿಲ್ಲ ಅಂದ್ರೆ ಯಾರು ಸಿಗ್ತಾರೆ? ಈ ದಿನ ಶಾಲೆಗೆ ಹೋಗೋದು ಅವ್ರದ್ದು ಎಡಬಿಟ್ಟ, ನಾವು ಹೋಗೋದೇ ಇಲ್ಲ ಶಾಲೆಗೆ. ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಕೆಲಸ ಆಗಿಲ್ಲ ಬಂದ್ರೆ, ಇಲ್ಲೇನು ಕೆಲಸ ಆಗಿಲ್ಲ ಬಂದ್ರೆ ಹೋಗ್ತಾ ಇದೀವಿ ನಾವು. ಸುಮ್ಮನೆ ಅಡ್ಡಾಡೋದ ನಿನ್ನೆ ಬಂದು ಇದಕ್ಕೆ ಹೋಗಿದ್ದೀವಿ. ಹೌದು, ಮತ್ತೆ ಕೇಳಿದ್ರೆ ಏನು ಅಂತಾರೆ? 3 ವರ್ಷ ಅಂದ್ರೆ ಮತ್ತೆ ಏನ್ ಮಾಡೋದು? ಆಧಾರ್ ಕಾರ್ಡ್ ಆಗಿಲ್ಲ. 3 ವರ್ಷ ಗಂಟೆ ಎಲ್ಲಿ ಕಾಯ್ತಿದ್ದಾರೆ? 3 ವರ್ಷ ಗಂಟೆ ಕಾಯ್ಬೇಕಾಗತ್ತಾ? ಅವ್ರು ಮುರಾರ್ಜಿ ಪರೀಕ್ಷೆ ಬರ್ತೀವಿ ಸರ್, ಪಾಸ್ ಆಗಲ್ಲ ನಮ್ಗೆ ಫುಲ್ ಆಸೆ ಇತ್ತು. ಆ ಆಧಾರ್ ಕಾರ್ಡ್ ಎಕ್ಸಾಮೇ ಬರ್ಸಿಲ್ಲ. ಎಕ್ಸಾಮ್ ಬಂದು ಮುರಾರ್ಜಿ ಶಾಲೆಗೆ ಹೋಗಿಲ್ಲ, ವೇಸ್ಟ್ ಆಗಲಿಲ್ಲ. ಇನ್ನೊಂದು ವೇಸ್ಟ್ ಅಲ್ಲ. ಅವ್ರಿಗೆ SSLC ಫ್ರೀ ಓದ್ತಿದ್ದ ಪಾಸ್ ಆಗಿ. ಮತ್ತೆ ಅಷ್ಟೆಲ್ಲ ತೊಂದರೆ ಆದ್ರೆ ನಾವೇನಂತ ಕೇಳ್ಬಾರ್ದ? ಹೌದೌದು, ಮತ್ತೆ ಕೇಳಿದ್ರೆ ಅದು ಹತ್ತಿರ ನಿಮ್ಮ ಜೊತೆ ನಾವು ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ ಅವ್ರು ನಮಗೆ. ಯಾರು ಇವರೇ ಆಗಲ್ಲಮ್ಮ ಗೊತ್ತಿಲ್ಲ, ದಾವಣಗೆರೆಗೆ ಹೋಗತ್ತೆ ಅಂತೇಳಿ ಎಲ್ಲೆಂತ ಹೋಗೋಣ ಅಂತ ಹತ್ರ ನಿಮ್ಮ ಜೊತೆ ನಾವು ಬರೋಕ್ಕಾಗತ್ತೆ. ಅಲ್ಲೆಲ್ಲ ಹೋಗಿ ಕೇಳ್ಬೇಕು. ಅಲ್ಲಿಗೆ ದಾವಣಗೆರೆಗೆ ಹೋಗ್ಬೇಕಂದ್ರೆ ನಿಮ್ಮ ಜೊತೆಗೆ ನಾವು ಬರ್ಬೇಕಂತ ಎದಕ್ಕೆ ಕೇಳ್ತೀರಿ? ಅವೆಲ್ಲ ಈಗ ಆಗಿಲ್ಲ ಅಂತ ಹೇಳ್ತೀವಲ್ಲ, ಮತ್ತೆ ಅಲ್ವೋ ಮಾಡಿಸಿ ಬರೀ ನೋಡ್ತೀವಿ ಇಲ್ಲ ಅಂತ ಹೇಳ್ತೀವಿ. ಇಲ್ಲ, ಅದನ್ನ ಡೀಟೇಲ್ಸ್ ಹೇಳೋದೇ ಇಲ್ಲ ಅವರು. ಮತ್ತೆ ನಾಳೆ ಬರೀ ಅಂದ್ರೆ ಹೇಳೋದೇ ಇಲ್ಲ. ಅಡ್ಡಾಡ್ಸೋದೇ ಒಟ್ಟು. ಈಗ 3 ವರ್ಷದಿಂದ ನನ್ನ ಮಗನ ಆಧಾರ್ ಕಾರ್ಡ್ ಆಗೇ ಇಲ್ಲ ಸರ್. ಇಲ್ಲ ಸರ್, ಆಗೇ ಇಲ್ಲ. ಇಲ್ಲ ಸೇರಿಸಿ ಸರ್, ಸುಮ್ಮನೆ ದುಡಿಕರಣ ಮೇಲೆ ಸೇರಿಸ್ಕೊಂಡ್ಬಿಟ್ಟಾರೆ. ಅವ್ರು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಕೊಟ್ಟು ಅಂತ ಹೇಳ್ಬಿಟ್ಟಿದ್ದೆ. ಹೋಗ್ಲೇ ಇಲ್ಲ ಮುರಾರ್ಜಿ ಎಕ್ಸಾಮ್ ಬರೋಕೆ. ಈಗ 6ನೇ ಕ್ಲಾಸ್ ಅವ್ನು ಓದ್ತಿರೋದು. ಸಮಸ್ಯೆ ಆಗುತ್ತೆ. ಹ್ಞೂ ಸರ್, ಸಮಸ್ಯೆ ಆಗಿದೆ. ನಿಮ್ಮ ಹೆಸರಕ್ಕ? ನೇತ್ರ. ಮರಬ ಹೇಳ್ರಿ. ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ನಿನ್ನೆ ಸ್ಲಿಪ್ ಕೊಟ್ಟಿದ್ವಿ, ಇವತ್ತು ಕೊಡ್ತೀವಿ ನಾಳೆ ಬರ್ರಿ ಅಂತ. 2 ತಿಂಗಳ ಟೋಕನ್ ಇಲ್ಲ. ಟೋಕನ್ ಕೊಡಲಿಲ್ಲ. 60ಕ್ಕೆ ಲಾಸ್ಟ್ ಬಂದಿದ್ರೆ ಬೆಳಿಗ್ಗೆ? ನಿನ್ನೆ ಬೆಳಗ್ಗೆ ಬಂದಿದ್ವಿ. ಮತ್ತೆ 60 ಮಂದಿಗೆ ಟೋಕನ್ ಕೊಟ್ಟಿರಂತ, ಯಾರಿಗೆ ಕೊಟ್ಟರು? 60 ಜನ ಎಲ್ಲ ಆಗಿಬಿಟ್ಟಿದ್ದಾರೆ. ಆಗಿಬಿಟ್ಟಂತ 39 ಒಳಗೆ ಹೋಗಿಲ್ಲ ಸರ್. ಇನ್ನು ನೋಡ್ರಿ, ಮತ್ತೆ ನಾಳೆ ಬರ್ರಿ. 39 ಇಲ್ಲೇ ಇದ್ದಾರೆ. ಎಲ್ಲ ಸುಮ್ಮನೆ ಎಲ್ಲ ಕೊಟ್ಟಿವಿ, ನಾವು ಏನು ಮಾಡಕ್ರ ಅಂತ ನಾವು ಒಬ್ಬರೇ ವರ್ಕ್ ಮಾಡೋದು ಅಂತ ಹೇಳ್ತಾರೆ. ಬರೀ ಹಿಂಗೆ ನಾಳೆ ಬಾ ಅಂತಂದಿದ್ರೆ ಕೆಲಸ ಯಾರು ಮಾಡಿಕೊಡ್ತಾರೆ? ಒಂದು ಬೋರ್ಡ್ ಬರ್ತಾ ಹಾಕ್ಬಿಡಕ್ಕ. ಇದೇ ಕೆಲಸ ಅಡ್ಡಾಡ್ಕೊಂಡ್ರೆ ಬರೋಬೇಕಾಗತ್ತ? ಟೋಕನ್ ಈಗ ನೋಡಿ, ದೂರ ಹಳ್ಳಿಯಿಂದ ಬರ್ಬೇಕು, ಹೊಲಗಳ ಕೆಲಸ ಬಿಟ್ಟು ಬರ್ಬೇಕು. ಹೌದಲ್ಲ? ಪದೇ ಎಲ್ಲಿ ಅಡ್ಡಾಡೋದು? ಕಿವಿಗೆ ಹಾಕ್ಯಮಲ್ಲ.
ಅದು ಕೊಟ್ಟರೆ ಬೇಡ ಹೋಗ್ರಿ ನೀವು ಆಮೇಲೆ ಬರ್ರಿ ನಾಳೆ ಬರ್ರಿ ನಾಳೆ ಬರ್ರಿ ಹಾಂ ವಾಪಸ್ ಕಳಿಸ್ಬಿಡ್ತಾರೆ ಹ್ಞೂ ಎದಕ್ಕೆ ಅಂದ್ರೆ ಇಲ್ಲ ಐತೆ ನೋಡಿ ಈಗ 2 ತಿಂಗಳಾಯ್ತು ಸರ್ ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಡ್ದು 2025 ಆಗಿರೋದು ಮಾಡಿಲ್ಲ ಸಣ್ಣ ಮಕ್ಳದ ಗಂಡು ಮಕ್ಕಳು ಒಬ್ಬ ಹೆಣ್ಣು ಹುಡುಗಿ ಸರ್ ಒಂದು ಹೆಣ್ಣು ಒಂದು ಗಂಡು ಇದೇನು ಮತ್ತೆ ಪುನಃ ಇದು ಮಾಡಕ್ಕಲ್ಲ ಸ್ಕೂಲು ಸೇರ್ಸಕ್ಕಾರ ಹ್ಞೂ ಏನಂತಾರೆ ನಾಳೆ ಬಾ ನಾಡ್ದು ಬಾ ಅಂತಾರೆ ನಾಳೆ ಬರ್ರಿ ಅಂತ ಎಷ್ಟನೇ ಕ್ಲಾಸ್ ಸೇರಿಸ್ತೈತಿ ಈ ಹುಡುಗಿ ಸರ್ ಈಗ 8ನೇ ಕ್ಲಾಸ್ ಸೇರ್ಸಕ್ಕೆ ಆಧಾರ್ ಕಾರ್ಡ್ ಆಗಿಲ್ಲ ಆಗ್ಯದ ಸರ್ ಆಗಿರೋದನ್ನ ಇದನ್ನ ಇನ್ನೂ ಮತ್ತೆ ರೆಡಿ ಮಾಡ್ತಾರೆ ಅದೇ ಅಪ್ಡೇಟ್ ಮಾಡಿ ಅದೇ ಅಂಗನವಾಡಿ ಮಾಡಿಸಿದಕ್ಕಾಗಿ ತಪ್ಪಾಗಿತ್ತ ಇದನ್ನ ತಗೊಂಡು ಬರ್ಲಿ ಇದನ್ನ ತಿದ್ಲಾವಿ ಅದ ಹಳೆ ತಗೋಬರ್ರಿ ಅಂತ ಹೇಳಿದ್ರೆ ಎಲ್ಲ ಹೋಗಿತ್ತೇನೆ ಅದನ್ನೆಲ್ಲ ಹುಡುಕಾಡ್ಕೊಂಡು ತಗೊಬಂದಿ ಸರ್ ನಾವು ತಗೊಬಂದು ಇದನ್ನ ತಿದ್ದುತ್ತೀವಿ ಅಂತ ಇವರೇ ಹೇಳಿದ್ರು ತಿದ್ದುತ್ತಾರೆ ಅಂತ ಬಂದು ಅವತ್ತು ಬಂದ್ರೆ ಏನಾಯ್ತು ಅದು ದಾವಣಗೆರೆಗೆ ಹೋಗಮ್ಮ ಇದು ತಿದ್ದಕ್ಕೆ ಬರೋಲ್ಲ ಅಂತ ಹೇಳಿದ್ರು ನೋಡ್ರಿ ನಮಗೆ ದಾವಣಗೆರೆ ಗೊತ್ತಿಲ್ಲ ನಾವೆಲ್ಲ ಅಂತ ಹೋಗ್ಬೇಕ್ರಿ ಅಂತ ಅಡ್ರೆಸ್ ಬರ್ಕೊಟ್ರ ಅದೇ ಆಟೋ ಬಸ್ ಸ್ಟ್ಯಾಂಡು ಹಳೆ ಬಸ್ ಸ್ಟ್ಯಾಂಡು ಆಟೋದವರು ಆಫೀಸ್ ಎಲ್ಲಿ ಇದೆ ಹೇಳಿ ಅಂತ ಅಷ್ಟೇ ಅವ್ರು ಬರ್ಕೊಟ್ಟಿದ್ರು ಅಷ್ಟು ಬಿಟ್ರೆ ಏನು ಬರ್ಕೊಳ್ಳಿಲ್ಲ ನಾನು ಒಬ್ಬಳೇ ಇಲ್ಲ ಅಂತ ಹೋಗಿ ಸರ್ ದಾವಣಗೆರೆಗೆ ಆ ಸಿಟಿ ನಮಗೆ ಗೊತ್ತಾಗುತ್ತಾ ಆಗಲ್ಲ ಹಿಂಗೆ ನಿಮ್ಮಂತ ಬೇರೆ ಕಳಿಸಿದ್ವಿ ಇಲ್ಲಿ ಹೊಸಪೇಟೆಯಲ್ಲಿ DC ಆಫೀಸ್ ಅಂತ ಐತಿ ಅಲ್ಲಿ ಹೋಗಿ ಕೇಳ್ರಿ ಹೇಳ್ತಾರೆ ಅಂತ ಹೇಳಿ ಸರ್ ಅಲ್ಲಿ ನಾವು ಕೂಲಿ ತಾಲೂಕಿಂದ ಬಂದೀವಿ ಈ ಥರ ಆಗೈತೆ ನಮಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ರಿ ಅಂತ ಹೇಳಿ ಅವರೆಲ್ಲೆಲ್ಲ ತಕ್ಕೊಂಡು ಬರೋದು ಆ ಮೇಡಮ್ನ ಹತ್ರ ಹೋಗ್ಬೇಕು ಹೇಳಿದ್ರು ಅಲ್ಲಿ ನಾವು ಮಾಡ್ತೀವಿ ಆದರೆ ಆತು ಬಿಟ್ಟರು ಕೊಟ್ಟಿದ್ದು ಅಂತ ಅವ್ರು ನಾವು ಎಲ್ಲಂತ ಮಾಡ್ತೀವಿ ದಾವಣಗೆರೆ DC ಆಫೀಸ್ ಹಾಂ ವಿಜಯನಗರ ಹಂಗೆ ಹೇಳಿ ಮಾಡಿ ಸ್ಲಿಪ್ ಕೊಟ್ಟಾಗ ಸರಿ ನೀವು ಆಫೀಸ್ನಾಗ ಚೆಕ್ ಮಾಡಿಸಿ ಅಂತ ಹೇಳಿದ್ವಿ ಈಗ ಇಲ್ಲಿ ಬಂದು ಚೆಕ್ ಮಾಡಿಸಿದ್ವಿ ನಾವು ಈ ಥರ ಮಾಡ್ಯಾರ ನೋಡಮ್ಮ ಇನ್ನು ಮುಂದಿನ ತಿಂಗಳು 15 ಬರಮ್ಮ ಆದರೆ ಆಕತ್ತ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳಿ ನೀವು ಏನು ಹೇಳ್ತಾರೆ ಅನುಮಾನ ಮೇಲೆ ಇನ್ನು ಡೀಟೇಲ್ ಕ್ಲಿಯರೇ ಮಾಡಿಲ್ಲ ಅನುಮಾನ ಒಟ್ಟು ಅದಾಗುತ್ತಾ ಇಲ್ಲ ಆಗುತ್ತಾ ಇಲ್ಲ ಇಲ್ಲಿಗೆ 5,000 ರೂಪಾಯಿ ದುಡ್ಡು ಖರ್ಚಾಗಿತ್ತು ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ 5,000 ನಾವು ಕೂಲಿ ಹೋಗೋದು ಬರೋದು 200 ರೂಪಾಯಿ 5,000 ಕೇಳ್ತಾರೆ ಈಗ 5,000 ರೂಪಾಯಿ ಖರ್ಚಾಗಿತ್ತು ನಾವು ಅವಾಗಿಂದ ಮಾಡ್ತಿರ್ತೀವಿ 3 ವರ್ಷದಿಂದ 100 ರೂಪಾಯಿ ಇರುತ್ತೆ ಅಂತಾರೆ ಸರ್ ಇವರು ಅದನ್ನೇ ಕೇಳ್ಬೇಕು ಈಗ ಬಸ್ ಸ್ವಲ್ಪ ಟಿಕೆಟ್ ಮಾಡ್ಸಕ್ಕೂ 2,500 ಕೊಟ್ಟಿನಿ ಸರ್ ಅಲ್ಲೇ ಹೊರಗಡೆ ಮಾಡಿಸ್ಬೋದು ಇಲ್ಲಾಂದ್ರೆ ಮಾಡಕ್ ಬರಲ್ಲ ಅಂತ ಹೇಳಿ ಈಗ ನನ್ನ ಮಗ ಮನೆಗೆ ಹುಟ್ಟಿದ್ದ ಹಂಗಾಗಿ ಬಸ್ ಸ್ವಲ್ಪ ಟಿಕೆಟ್ ಮಾಡಿಸಿದೆ ಅದನ್ನೆಲ್ಲ ಕೊಟ್ಟಾದ್ಮೇಲೆ ಇದನ್ನ ಆಧಾರ್ ಕಾರ್ಡ್ ಆಗೋದು ಅದೇ ಇನ್ನೂ ಆಗಿಲ್ಲ ಇಲ್ಲ ಸರ್ 5,000 ರೂಪಾಯಿ ಖರ್ಚಾಗಿ ನಾವು ದಿನ ಹೋಗಿ 200 ರೂಪಾಯಿ ಕೂಲಿ ಸರ್ 3 ವರ್ಷ ಓಡಾಡಕತ್ತೀವಿ ಏನು ಕೆಲಸ ಓಡಾಡಿಲ್ಲ ಆಧಾರ್ ಕಾರ್ಡ್ ಆಗಿಲ್ಲ ಸರ್ ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಎಷ್ಟು ಕೊಟ್ಟು 130 ಅಲ್ಲಿ 130 ಅಲ್ಲಿ 100 ಆಗಿಲ್ಲ ಸುಮ್ಮನೆ ಆಗ್ತೀವಿ ಅಂತಾರೆ ಫೀಸ್ ಆಗ್ತದೆ ಗೌರ್ಮೆಂಟ್ ಆಧಾರ್ ತಗೋಬೇಕು ಅಪ್ಡೇಟ್ ಮಾಡಿದಕ್ಕೂ ಕೊಡ್ರಿ ಅಂತ ಹೇಳಿದ್ರ ಇಲ್ಲಿ ಅಪ್ಡೇಟ್ ಮಾಡಿದಕ್ಕೂ ಕೊಟ್ಟಿವಿ ಅಲ್ಲಿ ಹೆಸರು ತಿದ್ದಿಸಿ ಕೊಡಕ್ಕೆ 30 DC ಆಫೀಸ್ನಾಗ ಕೊಟ್ಟಿವಿ ಸರ್ ಕೊಟ್ಟಿರಿ ಅಲ್ಲ ಆಧಾರ್ ತಗೋಬೇಕು ಆಧಾರ್ ತಗೋಬೇಕು ಅವೆಲ್ಲ ಕೊಟ್ಟಿವಿ ಇದೆಲ್ಲ ಒಳ್ಳೆ ಆಗಿದೆ ಮೂರ್ತಿ ಒಂದು ಸೈಡ ಬರಕತ್ತೀರ ಇಲ್ಲಿಗೆ DC ಆಫೀಸ್ ಎದ್ರ ಬಗ್ಗೆ ನಿಮ್ದು ಏನಾಗಿದೆ ಸಮಸ್ಯೆ ನಮ್ಮ ಪಾಪದೇ ಮಾಡ್ತೀವಿ ಅಂತ ಬಂದಿದ್ವಿ 3 ತಿಂಗಳಿಂದ ಮಾಡ್ತೀವಿ ಆ ಥರ ಮಾಡಿಸಿ ಇದು ತಪ್ಪಾಗಿದ್ದ ಫಸ್ಟಿಗೆ ಅಂಗನವಾಡಿ ಮಾಡ್ತಿದ್ವಿ ಹಂಗಾಗಿ ತಪ್ಪಾಗಿರೋದಕ್ಕಾಗಿ ದಾವಣಗೆರೆಗೆ ಹೋಗ್ರಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ DC ಆಫೀಸ್ ಅಂದ್ರೆ ವಿಜಯನಗರ ವಿಜಯನಗರ ಇಲ್ಲಿ ಹಾಸ್ಪಿಟಲ್ ಏನಂದ್ರೆ ಅಲ್ಲಿ ಹೋಗಿದ್ರೆ ಅವರೆಲ್ಲ ಮಾಡಿ ಒಂದ್ಸರಿ ಚೆಕ್ ಮಾಡಿಸಿ ಅಂತ ಹೇಳಿದ್ವಿ ಇಲ್ಲಿ ಬಂದು ಚೆಕ್ ಮಾಡಿದ್ವಿ ನಾವು ತಿಳಿ ಕೊಟ್ಬಿಡ್ರಿ ಎಲ್ಲಿ ಇಲ್ಲಿ
ಮತ್ತು ಇವಾಗ ಮನೆಗೆ ಹೋಗ್ಬೇಕಾ ಮಾಡಿಸ್ಬೇಕು? ಹೌದು. ಟೋಕನ್ ಇಟ್ಕೊಂಡೆ ಕೊಡೋದು ಅವ್ರ ಕಾಲೇಜ್ ಟೋಕನ್ ಕೊಡ್ತಾರೆ ತಗೊಂಡಿದ್ದ ತಗೋಬೇಕಾ? ಟೋಕನ್ ಪ್ರಕಾರ ಹೋಗ್ಬೇಕಂದ್ರೆ ಮಕ್ಕಳೆಲ್ಲ ಹಂಗೆ ಹೋಗ್ತಾರೆ. ಅಲ್ಲ ಟೋಕನ್ ಪ್ರಕಾರ. ಟೋಕನ್ ಕಾಲೇಜ್ ಇದೆ ಹಾಂ, ಈಗ ಕಾಲೇಜ್ ಏನು ಮಾಡೋದು ಟೋಕನ್ ತಗೊಂಡು ಮತ್ತೆ ಟೋಕನ್ ತಗೊಂಡು ಈಗ 11 ಗಂಟೆಗೆ ಟೋಕನ್ ಖಾಲಿ ಆದವು ಅಂದ್ರೆ ಈಗ ಹಂಗೆ ಬರಲ್ಲ. ಟೋಕನು ಆಗ ತಗೊಂಡು ಕೊಡ್ತಾರೆ. ಟೈಮ್ ಆದಂದ್ರೆ ಮತ್ತೆ ಬೇರೆ ಟೋಕನ್ ಕೊಡ್ತಾರೆ. ಇದ್ದರೆ ಕೊಡ್ತಾರೆ, ಇಲ್ಲಿದ್ರೆ ಮತ್ತೆ ಟೈಮ್ ಆದ್ರೆ ಮತ್ತೆ ನಾಳೆಗೆ ಹಂಗೆ. ನಿಮ್ಮ ಹೆಸರು ಹಾಳಮ್ಮ, ಯಾವ ಊರ್ಲಿಂದ? ಕೊಟ್ಟುಕೊಡ್ರಿ ಬಡ್ಲಾಡಿಕತ್ತ. ಹಾಂ, ಒಂದು ಸರಿ ಏನು ಕೆಲಸ ಆಗಿಲ್ಲ, ಸುಮ್ಮನೆ ಬರೋದು ಹೋಗೋದು ಏನು ಕೆಲಸನೇ ಆಗಿಲ್ಲ. ಆಗಿಲ್ಲ. ಈಗ 3 ವರ್ಷದಿಂದ ಅವ್ರನ್ನ ಆಧಾರ್ ಕಾರ್ಡ್ ಮಾಡ್ತಾರೆ. 3 ವರ್ಷ ಮಕ್ಕಳದ ಮಗಂದೆ ಅವ್ರು ಮೂರಾಜಿ ಪರೀಕ್ಷೆ ಬರೇನಂತ ಹೋಗಿ ಆಧಾರ್ ಕಾರ್ಡ್ ಇಲ್ಲದಕ್ಕೆ ಏನು ಕೆಲಸನೇ ಏನು ಕೆಲಸನೇ ಆಗಿಲ್ಲ. ಇಲ್ಲ, ಆಗೇ ಇಲ್ಲ. ಈಗ 6ನೇ ತರಗತಿ ಅನ್ಬೋದು. ಎಮರ್ಜೆನ್ಸಿ ಬೇಕಾದ್ರೆ ಕಷ್ಟ ಆಗುತ್ತೆ. ಎಮರ್ಜೆನ್ಸಿ ಅಂದ್ರೆ ಬೇಕೇ ಬೇಕು. ಈ ದಿನ ಶಾಲೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕೆಲಸ ಕೊಡೋಕ್ಕಿಲ್ಲ. ಆಧಾರ್ ಕಾರ್ಡ್ ಇದ್ರೆ ಶಾಲೆಗೆ ಅದಿದ್ರೇ ಆಗೋದು. ಮನೆಗೆ ಒಂದು ದಿನ ಟಾರ್ಚರ್ ಮಾಡ್ತಾರೆ. ಕಾರ್ಸ ಮಾಡಿ ಶಾಲೆಗೆ ಟೀಚರ್ಸು ಮಕ್ಕಳು ಅಲ್ಲಿ ಟೀಚರ್ಸ್ ಜೆರಾಕ್ಸ್ ಕೊಡಮ್ಮ ಅಂತ ಕೇಳ್ತಾರೆ. ಅವ್ರು ಕೇಳ್ತಾರಲ್ಲ, ಅವ್ರಿಗೆ ಬಂದು ನಮಗೆ ಟಾರ್ಚರ್ ನೀವು ಒಟ್ಟು ಆಧಾರ್ ಕಾರ್ಡ್ ಮಾಡಿಸಲ್ಲ? ಇಲ್ಲ, ಒಟ್ಟು ಅದು ಆಗಂಗಿಲ್ಲ. ಅದಕ್ಕೆ ನಾವು ಬಸ್ ಸ್ವಲ್ಪ ಟಿಕೆಟ್ ಬೇಕಂದ್ರೆ ಆದ್ಮೇಲೆ 2,000 ರೂಪಾಯಿ ಕೊಡ್ತಾಗುತ್ತೆ. ಎಲ್ಲ ಮಾಡಿಸ್ಬೇಕು ನಾವು. ಎಷ್ಟನೇ ಕ್ಲಾಸ್ ಮಕ್ಕಳು? 6ನೇ ಕ್ಲಾಸ್ ಇದುವರೆಗೆ ಆಧಾರ್ ಕಾರ್ಡ್ ತಗೊಂಡ್ರೆ ಆಗಿಲ್ಲ. ಫಸ್ಟ್ ಮಾಡ್ತಿರೋದು ಎದಕ್ಕೂ ಬರಲ್ಲ ಅಂತ ಹೇಳಿದ್ರೆ ಅದು ಸಿಕ್ಕಾದ್ರೆ ಇವ್ರು ಇಲ್ಲ ಆಗಂಗಿಲ್ಲ, ಅಲ್ಲ ಆಗಂಗಿಲ್ಲ ಅಂತ ಹೇಳಿದ್ರೆ ಸಣ್ಣರಿದ್ದಾಗ ತೆಗ್ಸಿರೋ ಅದು ಇಲ್ಲಲ್ಲ? ಸಣ್ಣರಿದ್ದಾಗ ಅಂಗಡಿಯಾಗ ಅಲ್ಲಿ ತೆಗ್ಸಿದ್ವಿ. ಆಯ್ತಾ? ಅದನ್ನೇ ತಿದ್ದು ಅದನ್ನೇ ಹಾಂ, ತಿದ್ದುಪಡಿ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರು ಹೊಸದಾಗಿ ಮಾಡ್ತಾರೆ. ಅದನ್ನು ಮಾಡಿಕೊಡೋರು ಏನಂತಾರೆ ಮತ್ತೆ? ಅದಕ್ಕೆ ಈಗ ಅಲ್ಲಿ ಹೋಗ್ರಿ, ಅದು ತಿದ್ದು ಕೊಟ್ಟ ಮೇಲೆ ಇಲ್ಲಿ ನೋಡೋಣ. ಇಲ್ಲ ಅಂದ್ರೆ ನಾವು ಬೆಂಗಳೂರಿಗೆ ಆಗಲಿ ಎಲ್ಲಿಗೇನು ಹೇಳ್ತೀವಿ ಅಂತ ಹೇಳೋದು. ಹೌದು, ಕಷ್ಟ ಪಾಪ. ಅದಕ್ಕೆ ಇವಾಗ ಇಲ್ಲಿ ಮಾಡಿಸ್ಕೊಂತೀವಲ್ಲ ಹಾಸ್ಪಿಟ್ಲ್ ಹೋಗಿ, ಅದಕ್ಕೆ ಇನ್ನೊಂದು ತಿಂಗಳು ಬಿಟ್ಟು ಬರ್ರಮ್ಮ ಯಾವುದು ಏನನ್ನೋದು ಹೇಳ್ತೀವಿ ಅಂತ ಹೇಳಿ ಇವ್ರು ಹೇಳ್ತಾರ? ಇವರು ಹೇಳ್ತಾರೆ. ಇನ್ನೊಂದು ತಿಂಗಳು ಬಿಟ್ಟು ಇಲ್ಲಿಗೆ ಬರ್ಬೇಕು. ತಿಂಗಳು ನಿಮ್ಮ ಹೆಸರಕ್ಕ? ಆಮೇಲೆ ಏನು ಮಾಡ್ತಾರೆ? ನಿಮ್ಮ ಹೆಸರು ಏನಂದ್ರೆ? ಹಾಳಮ್ಮ ಬಡ್ಲಾಡಿಕೆ. ಇಲ್ಲ ಅಂತ ಹೇಳಿದ್ರೆ ಏನು ಸಮಸ್ಯೆ ಅಂದರೆ ಈ ಥರ ಈ ರೀತಿ ಹಾಕಿಸ್ಕೊಂಡು ಬಂದಿದ್ದೀವಿ, ಇನ್ನೊಂದು ತಿಂಗಳು ಬರ್ರಿ ಅಂತ ಹೇಳೋಣ. ಅದು ನೀವು ಆಧಾರ್ ಕಾರ್ಡ್ ಮಾಡೇ ಪ್ರೊಸೆಸ್ ಐತೆ. ಮಾಡಿಸಿ ಇನ್ನು 15 ದಿನ ಆಗೈತೆ ಅಷ್ಟೇ. ಒಂದು ತಿಂಗಳವರೆಗೂ ಟೈಮ್ ಇರೋದು. ಒಂದು ತಿಂಗಳಾದ್ಮೇಲೆ ಚೆಕ್ ಮಾಡ್ಸೋದು ಅಂತ ಹೇಳಿದ್ರು. ರಿಜೆಕ್ಟ್ ಆಗಿಲ್ಲ, ಇನ್ನೂ ಪ್ರೊಸೆಸ್ ಐತೆ, ವೇಟ್ ಮಾಡು ಅಂತ ಹೇಳಿದ್ರು. ಹೌದ್ರಿ, ಮತ್ತೆ ಇದು ಆಗತ್ತಿಲ್ಲ ಅಂತ ಅದೇ ನಮ್ಮ ಹುಡುಗನ ದಿನ ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ ಮೇಡಮ್ ಶಾಲೆಗೆ. ಅವ್ರು ನಾವು ಏನಂತ ಹೇಳೋದು? ಇಲ್ಲೂ ಆಗಿಲ್ಲ, ಅಲ್ಲಿಗೆ ಹೋಗ್ರಿ ಅಲ್ಲಿಗೆ ಹೋಗಿ ನಾವು ಎಲ್ಲಿಗೆ ಅಂತ ಹೋಗ್ರಿ ಇಲ್ಲ ತಾಲೂಕು. ನಾನು ಹೇಳೋರಿಗೆ ಕೇಳಮ್ಮ, ಮಾಡಿಸ್ಕೊಂಡ್ ಬಂದಿ ಅಂತ ಅದು ಓಕೆ ಆಗ ಅವ್ರಿಗೆ ಕಾಯ್ಬೇಕು. ನಮ್ಮದು ಅರ್ಜಿ ಹಾಕೊಡೋದು ಅಷ್ಟೇ ಕೆಲಸ. ಓಕೆ ಮಾಡೋದು ನಮ್ಮ ಕೆಲಸ ಅಲ್ಲ. ಬೆಂಗಳೂರು ಯುಐಡಿಯಿಂದ ಆಧಾರ್ ಕಾರ್ಡ್ ಆಫೀಸವರು ಓಕೆ ಮಾಡ್ಬೇಕು. ಒಂದು ತಿಂಗಳು ಟೈಮ್ ಇರುತ್ತೆ. ಬೆಳಗ್ಗೆ ನೀವು ಚೆಕ್ ಮಾಡಿದ್ರಾ ಇಲ್ಲ? ಮಾಡಿದ್ರಿ, ಅದಕ್ಕೆ ನಾವು ಏನು ಅಲ್ಲಿಂದ ಓಕೆ ಆಗುತ್ತಲ್ಲ. ಅಂದರೆ 3 ತಿಂಗಳ ಸತ ಅಡ್ಡಾಡಕತ್ತೆ. ಈಗ 3 ವರ್ಷ 3 ತಿಂಗಳ ಸತಿಗಳು 3 ವರ್ಷದಿಂದ ನಾವು ಇಲ್ಲಿ ಮಾಡೋದ್ರೆ ಎಲ್ಲಿ ಹೋಗ್ತಾರೆ? ಮಾತಾಡಿ ಹೇಳಿ. ರೆಕಾರ್ಡ್ಸ್ ಇರಲಿಲ್ಲ, ರೆಕಾರ್ಡ್ಸ್ ಮಾಡಿಸ್ಕೊಂಬಂದ್ರು. ಬರ್ತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಂಬಂದ್ಮೇಲೆ ಅದು ಆಧಾರ್ ಕಾರ್ಡ್ ನೇಮ್ ಕರೆಕ್ಷನ್ ಆಗಬೇಕಿತ್ತು. ಡಿ ಸಿ ಆಫೀಸಿಗೆ ಹೋಗಿ ಮಾಡಿಸ್ಕೊಂಬಂದಾರ. ಅದು 15 ದಿನ ಆಗೈತೆ ಮಾಡಿಸಿ. ಪ್ರೊಸೆಸ್ ಐತೆ. ಬೆಳಗ್ಗೆ ಚೆಕ್ ಮಾಡಿ ಅಮ್ಮಗೆ ಹೇಳಿ ವೇಟ್ ಮಾಡಮ್ಮ, ಸ್ವಲ್ಪ ದಿನ ಆದಮೇಲೆ 15 ದಿನ ಆದಮೇಲೆ ಇನ್ನೊಂದ್ಸತಿ ಚೆಕ್ ಮಾಡಿಸು. ಆಗಿಲ್ಲ ಅಂದರೆ ನಾನು ಹೇಳ್ತೀನಿ ಅಂತ ಹೇಳಿ. ಆಗಿಲ್ಲ ಅಂದ್ರೆ ಇಲ್ಲೇ ಮಾಡೋಕೆ ಅಂತ ನಾವು ಎಲ್ಲಿಗೆ ಅಂತ ನೋಡ್ರಿ, ಇಲ್ಲೇ ಮಾಡೋದಂದ್ರೆ ಬೇರೆ ಕಡೆ ಹೇಳ್ತಾರೆ ಅಂತ ಹೇಳ್ತಾರೆ. ನೋಡಿ ಎಲ್ಲಿಗೆ ಅಂತ ಹೋಗೋಣ ಅಂತಾರ. ಗೊತ್ತಿಲ್ಲ ಎಲ್ಲಿಗೆ ದಾವಣಗೆರೆಗೆ ಹೋಗ್ರಿ ಅಂತ ಹೇಳ್ದಲ್ಲ, ಏನು ಗೊತ್ತಿಲ್ಲ. ಅವ್ರದ್ದು ಮೇಜರ್ ನೇಮ್ ಐತೆ, ರಿಸಲ್ಟ್ ನೋಟಿಫಿಕೇಶನ್ ಮಾಡಿಸ್ಬೇಕು. ಈಗ ಮಾಡಿಸಿ ಅಲ್ಲ ಅದು ಓಕೆ ಆಗಲಿ, ಓಕೆ ಆಗೋವರೆಗೂ ವೇಟ್ ಮಾಡಿ. ಓಕೆ ಆಗಿಲ್ಲ ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಬೇಕು. ಹೆಡ್ ಆಫೀಸಿಗೆ ಹೋಗ್ಬೇಕಂತ ನಾನು ಹೇಳಿದ್ದೀನಿ. ಈಗ ಒಟ್ಟು ನನ್ನ ಮಗನ ಆಧಾರ್ ಕಾರ್ಡ್ ಇಲ್ಲೇ ಆಗ್ಬೇಕು ನೋಡಿ ಸರ್. ನಾವು ಎಲ್ಲಿಗೆ ಅಂತ ನನ್ನ ಮಗ ದಿನ ಇಲ್ಲೇ ಮಾಡ್ಕೊಡು ಅಂತ ಹೇಳಿದ್ರು ಅವ್ರು. ದಾವಣಗೆರೆ ಬಂದಿದ್ದಾರೆ, ಓಕೆ ಆಗೋವರೆಗೂ ಕಾಯಬೇಕು. ನನ್ನ ಕೈಯಲ್ಲಿ ಐತೆ, ನೀವೇ ಅಲ್ಲ ಅದನ್ನ ಹೇಳ್ತಾರೆ. ಅರ್ಜಿ ಹಾಕ್ಸ್ಕೊಂಡ್ ಬಂದಿದ್ದಾರೆ, ಚೆಕ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂದ್ರೆ ಹೌದಪ್ಪ ನನಗೆ ಆಧಾರ್ ಕಾರ್ಡ್ ಒಂದು ಮಾಡಿಸ್ಕೊಟ್ಟು ನೋಡ್ರಿ ಸರ್, ಇವ್ರದ್ದು ಬಡವಿಗಾಲ ಅಂತ. ಮತ್ತೆ ಕಳ್ಳಿ ಕಟ್ಟಿ 1 ನಿಮಿಷ ಹೇಳೋರಿಗೆ ತಡ್ಕೊಳಪ್ಪ. ಮಾತಾಡೋಕೆ ಅವಕಾಶ ಮಾಡ್ಕೊಟ್ರೆ ನಾನು ಮಾತಾಡ್ತೀನಿ. ಇಲ್ಲಾಂದ್ರೆ ಒಳಗೆ ಸಾಕಷ್ಟು ಕೆಲಸ ಐತಿ. ನಿಮ್ದು ಒಂದೇ ಎಲ್ಲ ಕೆಲಸ. ಟೋಕನ್ಸ್ ಕೊಟ್ಟಿನಿ, 60 ಟೋಕನ್ಸ್ ಮುಗಿಸ್ಬೇಕು ನಾನು. ಆಯ್ತು ಒಂದಲ್ಲ ಎರಡಲ್ಲ. ಹೇಳ್ರಿ. ಆಯ್ತು ದಿನಕ್ಕೊಬ್ರು ಬರ್ತೀರಾ? ದಿನಕ್ಕೊಬ್ರಿಗೆ ಹೇಳ್ಕೊಂಡು ಕೂಡ ನಾನು ದಿನ ಒಬ್ಬರು ಬರಲ್ಲ. ನಾವು 3 ದಿವಸ ಬಂದು ವಾಪಸ್ 3 ದಿನ ಅಲ್ಲ. ನಿಂದು ಬಣವಿಕಲ್ ಬರುತ್ತೆ, ಕಾನವಸಳಿ ಹೋಬಳಿ ಬರುತ್ತೆ. ಹೌದಾ? ಕಾನವಸಳಿ ಆಧಾರ್ ಕಾರ್ಡ್ ಮಾಡ್ತಾರ ಮಾಡಲ್ಲ? ಮತ್ತೆ ಅಲ್ಲೋಗಿ ಟೋಕನ್ ಇಸ್ಕೊಂಡು ಮಾಡಿಸು. ಇಲ್ಲಿಗೆ ಬಂದು ವಾಪಸ್ ಇಲ್ಲಿ ನಾವು ಕಾನವಸಳಿ ಮಾಡಲ್ಲ. ಕಾನವಸಳಿ ಹೋಬಳಿ ಬಣವಿಕಲ್ ಕಾನವಸಳಿ ಬರುತ್ತೆ. ನೆಲಬಂದ್ಮೇಲೆ ಮೇಡಮ್ ಮತ್ತೆ ಒಂದ್ಸರಿ ಬಣವಿಕಲ್ ಅಂತ ನೆಲಬಂದ್ಮೇಳೆ. ಹಾಂ, ನೆಲಬಂದ್ಮೇಳೆ. ಇದು ಕೂಡ್ಲಿಗೆ ಬರ್ತದೆ, ಹೊಸಳಿಗೆ ಬರ್ತದೆ. ಹೊಸಳೆ ಅಲ್ಲ ಮಗ, ಕೂಡ್ಲಿಗೆ ತಾಲೂಕು. ಇದು ಒಂದು ನಿಮಿಷ. ಅವ್ರು ಫಸ್ಟಿಗೆ ಬಣವಿಕಲ್ ಅಂದ್ರೆ ಇವಾಗ ನೆಲಬೊಮ್ಮನಹಳ್ಳಿ ಅಂತ. ನೆಲಬೊಮ್ಮನಹಳ್ಳಿ ಅಂದ್ರೆ ಗುಡೇಕೋಟೆ ಹೋಬಳಿ ಬರುತ್ತೆ. ಗುಡೇಕೋಟೆ ಹೋಬಳಿವು ಕೂಡ್ಲಿಗೆ ಹೋಬಳಿವು ನಾನೇ ಮಾಡೋದು. ಬಟ್ ಆದ್ರೆ ಟೋಕನ್ಸ್ ತಗೋಬೇಕು. ಬೆಳಗ್ಗೆ ಬಂದು ಬೆಳಗ್ಗೆ 9 ಗಂಟೆವರೆಗೆ ಕೇಳೋಣ.
ಜನ ಇಲ್ಲಿಂದ ಅಲ್ಲಿವರೆಗೂ ಇರ್ತಾರೆ. ಒಬ್ಬರೇ ಎಷ್ಟು ಜನ ಮಾಡೋಕ್ಕಾಗತ್ತಿ ಒಂದಿನಕ್ಕೆ? ಮತ್ತೆ 60 ಟೋಕನ್ಸ್ ಕೊಟ್ಟಿದ್ದೀನಿ. ಬೇಗ ಬಂದರೆ ನಿಮಗೂ ಟೋಕನ್ ಸಿಗ್ತೈತಿ. ಎಲ್ಲರೂ 6 ಗಂಟೆಗೆ ಬರ್ತೀನಿ ಅಂತೀರಿ, ಎಲ್ಲರೂ 6 ಗಂಟೆಗೆ ಬರ್ತಾರ ಇಲ್ಲ? ಬೇಗ ಬಂದು ಲೈನ್ ಇದ್ದರೆ ನಿಮಗೂ ನಾನು ಟೋಕನ್ ಸಿಗ್ತೈತಿ, ಮಾಡ್ಕೊಡ್ತೀನಿ. ಈಗ 60 ಟೋಕನ್ ಇದಾವೆ, ಅವೆಲ್ಲ ಮುಗಿಸ್ಬೇಕಲ್ಲ. ಈಗ ಇಬ್ಬರು ಇದೀವಿ ಆಪ್ರೇಟ್ರಲ್ಲಿ, ಇರೋದು ಒಬ್ಳು ಇದೆ. ಅಲ್ರಿ ಇನ್ನೊಬ್ಬರು ಇನ್ನೊಬ್ರು ಕೇಳ್ರಿ ಮೇಡಮ್ ಅವ್ರ ಹತ್ರ ಹೇಳಿದೆ ಸರ್, ಅವ್ರು ಹಾಕಿಸ್ಬೇಕಲ್ವಾ? ಅವ್ರು ಹಾಕ್ಸಿದ್ರೆ ನನಗೆ ಹೆಲ್ಪ್. ಅದನ್ನ ಹೇಳ್ರಿ, ಹಿಂಗೆ ಸಮಸ್ಯೆ ಸುಮ್ಮನೆ ಇದ್ರೆ ಹೆಂಗಾಗುತ್ತೆ? ಹೇಳಿ ಸರ್, ನೀವು ಬೇಕಾದ್ರೆ ತಹಶೀಲ್ದಾರಿಗೆ ಹೇಳ್ರಿ, ಮಾತಾಡೋಕೆ ಸರ್ ಕಳ್ಸಿದ್ರೆ ನನಗೂ ಹೆಲ್ಪ್ ಆಕೈತಿ, ಜನಕ್ಕೂ ಸ್ವಲ್ಪ ಸುಮ್ಮನೆ ಜನ ಕಾಯೋದು ಒಬ್ರಿಗೆಲ್ಲ ಕರೆಕ್ಟ್ ಬಿಡೋದು ನೀವು ಹೇಳೋದು. 35 ಹಳ್ಳಿ ಕೇಳ್ರಿ, ಗುಡೇಕೋಟೆ 35 ಹಳ್ಳಿ, ಕೂಡ್ಲಿಗೂ ಪ್ಲಸ್ 35 ಹಳ್ಳಿ ಬರ್ತದೆ. 70 ಹಳ್ಳಿ ನಾನು ಒಬ್ಬಳೇ ಮಾಡ್ಬೇಕು. ಅದನ್ನ ಹೇಳ್ಬೇಕ್ರಿ. ಒಂದ್ ದಿನಕ್ಕೆ ಟೋಕನ್ಸ್ ಎಷ್ಟು ಅಂತ ಕೊಡಕ್ಕಾಗತ್ತೆ? ಒಂದು 2-3 ಇದ್ರೆ ಮಾಡ್ಬೋದು ಹೆಚ್ಚು. ನೀವು ಅದನ್ನ ಹೇಳ್ರಿ, ಹಿಂಗೆ ನಮ್ಮ ಕೈಲಿ ಆಗಾದ್ರೆ ಟೋಕನ್ಸ್ ಕೊಟ್ಟಿದ್ದೀನಿ ಡೈಲಿ, ಅವಿಷ್ಟು ಮಾಡ್ಬೇಕಲ್ಲ ನಾನು. ಹೌದು ಅಲ್ಲ, ಅದನ್ನೇ ನಾವು ಹೇಳ್ರಿ ನಮ್ಮ ಕೈಲಿ ಆಗಾದ್ರೆ. ಯಾರನ್ನ ಏಜ್ ಪರ್ಸನ್ಸ್ ಬಂದ್ರೆ ವಾಪಸ್ ಕಳ್ಸಲ್ಲ, ಅವ್ರಿಗೆ ಮಾಡೇ ಕಳ್ಸಿರ್ತೀನಿ. ಬೇಗ ಬರ್ಬೇಕು, ಎಲ್ಲರೂ ಬರ್ತಾರೆ. 5 ಗಂಟೆಗೆ ಬಂದಿನಿ, 6 ಗಂಟೆಗೆ ಬಂದಿನಿ ಅಂತಾರೆ. ಬೇಗ ಬಂದಿದ್ದು ಹೋಗ್ಬೇಕು. ಲೇಟ್ ಆಗಿದ್ರೆ ಹೆಂಗ್ ಸಿಗುತ್ತೆ ಟೋಕನ್? ಈಗ ಹಳ್ಳಿಗೆ ಬಂದು ಸೈಡ್ ಕುತ್ಕೊಂಡಿರ್ತಾರೆ, ಈ ಕಡೆ ಸೈಡಿಗೆ ಕುತ್ಕೊಳ್ಳೋದಲ್ಲ, ಲೈನಲ್ಲಿ ಇರ್ಬೇಕು. ನೀನು ಹೋಗಿ ಅಲ್ಲಿ ಕೂತ್ರೆ ಹೆಂಗ್ ಸಿಗ್ತೈತಿ? ಲೈನಿಗೆ ನಿಂತ್ರೆ ಮೇಡಮ್ ಅವರ ಬರ್ತಾರೆ. ಲೈನಿಗೆ ನಿಂತಿರೋರಿಗೆ ಯಾರು ಕೊಟ್ಟಾರಪ್ಪ ಟೋಕನ್? ನಾನೇ ಅಲ್ಲ ಬೆಳಿಗ್ಗೆ ಕೊಟ್ಟಿರೋದು. ನೀವೇ ಕೊಟ್ಟರೆ ಒಳಗಿರೋರಿಗೆ ಕೊಟ್ಟಿಲ್ಲ, ಕೆಲಸ ಮಾಡ್ಬೇಕು ನಾನು.